ಪ್ರಭುತ್ವ ದೇಶ ಈ ದೇಶವನ್ನ ಹಿಟ್ಲರ್ ದೇಶವಾಗಿ ಫ್ಯಾಸಿಸ್ಟ್ ದೇಶವಾಗಿ ಮಾಡಲಿಕ್ಕೆ ಈ ದೇಶದ RSSನ ಒಬ್ಬ ಗುಲಾಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹಾಗೆ ನಡ್ಕೊಳ್ತಾ ಇದ್ದಾರಾ. ನಿನ್ನೆ ದಿನ ಉಪವಾಸ ನಿರತರಾದಂಥ ಸೋನಮ್ ವಾಂಗ್ಚುಕ್ ಅವರನ್ನು ಬಿಳಿ ಬಟ್ಟೆ ಒಳಗೆ ಸುತ್ತಕೊಂಡು ಎಳೆದೊಯ್ದಿದ್ದಾರ ಮತ್ತು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ಸರ್ಕಾರ ಏನಾದರೂ ವಿದ್ಯಾರ್ಥಿ ಯುವಜನರ ಮೂಲಕ ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅನ್ನುವಂಥ ಸರಿಯಾದ ಯೋಜನೆ ಇದ್ರೆ, ಸರಿಯಾದ ಕನಸು ಇದ್ರೆ, ಸಂವಿಧಾನ ಪರ ಕನಸಿದ್ರೆ ನಿನ್ನೆ ದಿನ ಸೈನಿಕರನ್ನ ಬಳಸಿ ಮತ್ತು ಪೊಲೀಸರನ್ನು ಬಳಸಿ ದಾಳಿ ಮಾಡ್ತಾ ಇದ್ದಿಲ್ಲ. ನಿನ್ನೆ ದಿನ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ವಾಂಗ್ಚುಕ್ ಅವರನ್ನು ಒತ್ತಾಯದಿಂದ ಎಳೆದೊಯ್ದಿದ್ದಾರೆ. ಹಾಗೂ ಒಯ್ಯುವ ಟೈಮಲ್ಲಿ ಅವರ ಹತ್ರ ಕೋರ್ಟ್ ಆದೇಶ ಇರಲಿಲ್ಲ, ಯಾವುದೇ ಕಾನೂನು ಅವರ ಜೊತೆಗೆ ಇರಲಿಲ್ಲ. ಅಕ್ರಮವಾಗಿ ಹೋರಾಟದಲ್ಲಿ ನಿರತರಾದಂಥವರನ್ನು ಪ್ರಜಾಪ್ರಭುತ್ವ ದೇಶದಲ್ಲಿ ಹೀಗೆ ಎಳೆದೊಯ್ಯೋದು ಯಾವುದೇ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ. ಪ್ರಭುತ್ವ ದೇಶ ಈ ದೇಶವನ್ನು ಹಿಟ್ಲರ್ ದೇಶವಾಗಿ ಫ್ಯಾಸಿಸ್ಟ್ ದೇಶವಾಗಿ ಮಾಡಲಿಕ್ಕೆ ಈ ದೇಶದ RSSನ ಒಬ್ಬ ಗುಲಾಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಹಾಗೆ ನಡ್ಕೊಳ್ತಾ ಇದ್ದಾರಾ. ನಿನ್ನೆ ದಿನ ಉಪವಾಸ ನಿರತರಾದಂಥ ಸೋನಮ್ ವಾಂಗ್ಚುಕ್ ಅವರನ್ನು ಬಿಳಿ ಬಟ್ಟೆ ಒಳಗೆ ಸುತ್ತಕೊಂಡು ಎಳೆದೊಯ್ದಿದ್ದಾರ ಮತ್ತು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಎಷ್ಟು ದಿವಸದಿಂದ ಹೋರಾಟ ಮಾಡ್ಲತ್ತಾರ? 22 ದಿವಸದಿಂದ ಸೋನಮ್ ವಾಂಗ್ಚುಕ್ ಅನ್ನ ಆಹಾರ ಬಿಟ್ಟು ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸರ್ಕಾರ ಏನಾದರೂ ವಿದ್ಯಾರ್ಥಿ ಯುವಜನರ ಮೂಲಕ ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅನ್ನುವಂಥ ಸರಿಯಾದ ಯೋಜನೆ ಇದ್ರೆ, ಸರಿಯಾದ ಕನಸು ಇದ್ರೆ, ಸಂವಿಧಾನ ಪರ ಕನಸಿದ್ರೆ ನಿನ್ನೆ ದಿನ ಸೈನಿಕರನ್ನ ಬಳಸಿ ಮತ್ತು ಪೊಲೀಸರನ್ನು ಬಳಸಿ ದಾಳಿ ಮಾಡ್ತಾ ಇದ್ದಿಲ್ಲ. ನಿನ್ನೆ ದಿನ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದಾರೆ. ವಾಂಗ್ಚುಕ್ ಅವರನ್ನು ಒತ್ತಾಯದಿಂದ ಎಳೆದೊಯ್ದಿದ್ದಾರೆ. ಹಾಗೂ ಒಯ್ಯುವ ಟೈಮಲ್ಲಿ ಅವರ ಹತ್ರ ಕೋರ್ಟ್ ಆದೇಶ ಇರಲಿಲ್ಲ, ಯಾವುದೇ ಕಾನೂನು ಅವರ ಜೊತೆಗೆ ಇರಲಿಲ್ಲ. ಅಕ್ರಮವಾಗಿ ಹೋರಾಟದಲ್ಲಿ ನಿರತರಾದಂಥವರನ್ನು ಪ್ರಜಾಪ್ರಭುತ್ವ ದೇಶದಲ್ಲಿ ಹೀಗೆ ಎಳೆದೊಯ್ಯೋದು ಯಾವುದೇ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ, ಸರ್ವಾಧಿಕಾರಿ ಸರ್ಕಾರ. ಆದರೆ ಎಚ್ಚರಿಕೆ ಕೊಡ್ತೀವಿ, ನಿಮ್ಮ ಫ್ಯಾಸಿಸ್ಟ್ಗಿರಿ ನಡೆಯಲ್ಲ. ವಿದ್ಯಾರ್ಥಿಗಳು ಹೋರಾಟ ಮುಂದುವರಿಸಿದಾರ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ SFIನ ಅಖಿಲ ಭಾರತ ಮುಖಂಡರು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ಇಡೀ ಚಳುವಳಿಗಾರರು ಇವತ್ತು ಜಂತರ್ ಮಂತರ್ನಲ್ಲಿದ್ದಾರೆ. ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೂ ಹೋರಾಟ ನಡೆದಿದೆ. ಹೋರಾಟ ನಿಲ್ಲೋದಿಲ್ಲ ನರೇಂದ್ರ ಮೋದಿ ಅವರೇ, ಹೋರಾಟ ನಿಲ್ಲೋದಿಲ್ಲ ಧರ್ಮೇಂದ್ರ ಪ್ರಧಾನ್ ಅವರೇ, ಹೋರಾಟ ನಿಲ್ಲೋದಿಲ್ಲ. ಎಚ್ಚರ RSS BJP ಅವರೇ. ಈ ದೇಶ ಪ್ರಜಾಪ್ರಭುತ್ವ ದೇಶ. ಜನತೆ ತಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕಾಗಿ ಒಕ್ಕಟ್ಟಾಗ್ತಾ ಇದ್ದಾರೆ. CPIM ಪಕ್ಷ ಇವರ ಸರ್ವಾಧಿಕಾರ ಗಿರಿಯನ್ನು, ಇವರ ಫ್ಯಾಸಿಸ್ಟ್ ಗಿರಿಯನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ದೇಶದಾದ್ಯಂತ ವಿದ್ಯಾರ್ಥಿ ಯುವ ಜನರ ಚಳುವಳಿ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿ ಇವತ್ತು ಕಲಬುರಗಿಯ ಜಿಲ್ಲಾ ಸಮಿತಿಯಿಂದ ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಕಲಬುರಗಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ಏನು ನಡೆಸ್ತಾ ಇದ್ದೀವಪ್ಪ ಅಂತಂದರೆ, ನಿನ್ನೆ ಏನೋ ದಿನ ಜಂತರ್ ಮಂತರ್ನಲ್ಲಿ ಏನು ಈ ಒಂದು ಕಾಕ್ರೋಚ್ ಜನತಾ ಪಕ್ಷ ಏನು ಯುವಜನರ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಒಳಗೊಂಡು ಏನು ಈ ಪಕ್ಷ ಸ್ಥಾಪನೆಗೊಂಡು ನೀಟ್ ಹಗರಣದ ವಿರುದ್ಧ ಏನು ಪ್ರತಿಭಟನೆಯನ್ನು ನಡೆಸ್ತಿದ್ವಿ, ಆ ಪ್ರತಿಭಟನೆ ಸಾಂಕೇತಿಕವಾಗಿ ಮತ್ತು ಬೃಹತ್ ಮಟ್ಟದಲ್ಲಿ ನಡ್ತಕ್ಕಂಥ ಪ್ರತಿಭಟನೆಯನ್ನು ಈ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಬೆಳಗ್ಗೆನೆ ಕಗ್ಗೋಲೆ ಮಾಡ್ತಕ್ಕಂಥ ಕೆಲಸ, ಒಂದು ಬಿಳಿ ಬಟ್ಟೆಯನ್ನು ಹಿಡಿದು ಪ್ರತಿಭಟನಾ ನಿರತ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಟಿಸ್ಟ್ ಸೈಂಟಿಸ್ಟನ್ನು ಆ ಬಿಳಿ ಬಟ್ಟೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದನ್ನು ಯಾಕೆ ಏಕಾಏಕ ರೀತಿ ಬಂದು ಆ ರೀತಿ ಎಳೆದೋಗ್ತಕ್ಕಂಥ ಕೆಲಸ ಈ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡ್ತಕ್ಕಂಥ ಕೆಲಸ ಅಂಥೇಳಿ ನಾವು ಹೇಳ್ತೀವಿ. ಅದೇ ರೀತಿ ನಾವು ಏನು ಭಾರತ ಕಮ್ಯುನಿಸ್ಟ್ ಪಕ್ಷ ನೇತೃತ್ವದಲ್ಲಿ ಪ್ರತಿಭಟನೆ ಏನು ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ, ಈ ನೀಟ್ ಹಗರಣದ ಬಗ್ಗೆ ಹಲವಾರು ಪ್ರತಿಭಟನೆಗಳು ಕೂಡ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದ್ದರೂ ಕೂಡ ದೇಶದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಏನಂತೇಳಿ ಹೆಸರಿಟ್ಕೊಂಡಿದ್ದಾರೆ. ಅವ್ರು ಎಂದಿಗೂ ಕೂಡ ಧರ್ಮವನ್ನು ಪಾಲನೆ ಮಾಡೋರಾಗಿದ್ದರೆ ತಕ್ಷಣ ರಾಜೀನಾಮೆಯನ್ನು ಕೊಡ್ತಿದ್ರು. ಅವರು ಅಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಆಗಿದ್ದಾರೆ. ಅದಕ್ಕಾಗಿ ಆ ಧರ್ಮೇಂದ್ರ ಪ್ರಧಾನ್ ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅದೇ ರೀತಿ 21 ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದನ್ನು ಆತ್ಮಹತ್ಯೆ ಅಂತ ಪರಿಗಣಿಸ್ಕೋದಲ್ಲ, ಅದು ಮಾರಣಾಂತಿಕ ಕೊಲೆ ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರ. ಒಬ್ಬ ವಿದ್ಯಾರ್ಥಿಗಳು 2-3 ವರ್ಷಗಳಿಂದ ಏನು ನೀಟ್ ಪ್ರಿಪ್ರೇಷನ್ ಮಾಡಿರ್ತಾರೆ, ಏಕಾಏಕಿ ಇವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಈ ರೀತಿ ಆದರೆ ವಿದ್ಯಾರ್ಥಿಗಳು ಆತ್ಮಹತ್ಯೆನೇ ಮಾಡ್ಕೊಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರಿಗೆ ಪರಿಹಾರ ಹಣವನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. 2017ರಿಂದ ಈ NTA ಸಂಸ್ಥೆ ಏನು ಜಾರಿಗೆ ಬಂದಿದೆ, ಈ NTA ಸಂಸ್ಥೆ ಬಂದಾದ ತಕ್ಷಣದಿಂದ ಸುಮಾರು 89ಕ್ಕೂ ಹೆಚ್ಚು
ಪರೀಕ್ಷೆಗಳು ಸೋರಿಕೆ ಆಗಿದ್ದಾವೆ. ಅದಕ್ಕಾಗಿ ಈ NTA ಶಿಕ್ಷಣ ಸಂಸ್ಥೆ ಏನು ಎಕ್ಸಾಮ್ ಟೆಸ್ಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಇದನ್ನು ತಕ್ಷಣ ರದ್ದು ಮಾಡಬೇಕು. 2017ರಿಂದ ಹೊಸದಾಗಿ ಏನು ನೀಟ್ ಪರೀಕ್ಷೆ ತಂದಿದ್ದಾರೆ ಅದನ್ನು ಕೂಡ ರದ್ದು ಮಾಡಬೇಕು. 2017ರಿಂದ ಹಿಂದೆ ಯಾವ ರೀತಿ ಪರೀಕ್ಷೆಯನ್ನು ನಡೆಸಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ಮಾಡ್ತಿದ್ರು ಅದನ್ನು ಜಾರಿಗೆ ತರಬೇಕಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಮೂಲಕ ಒತ್ತಾಯಿಸ್ತದೆ. ನನ್ನ ಹೆಸರು ಇಮಾಮ್ ಸಾಬ್ ನದಾಫ್, SFI ರಾಜ್ಯ ಸಮಿತಿ ಸದಸ್ಯರು. ವಿದ್ಯಾರ್ಥಿ ಪರವಾಗಿ ಅವ್ರು ನಿಂತಾರಂದ್ರೆ ಅವ್ರಿಗೆ ಸರ್ಕಾರ ಅಂತಂದ್ರೆ ಅವ್ರಿಗೆ ಬಲವಂತವಾಗಿ ಹಾಸ್ಪಿಟಲ್ಗೆ ಒಯ್ದು ಊಟ ಮಾಡಿಸ್ಲತ್ತಾರ. ಈ ಅಂದ್ರೆ ವಿದ್ಯಾರ್ಥಿ ಪರವಾಗಿ ನಿಂತವ್ರಿಗೆ ಸರ್ಕಾರ ಹ್ಯಾಂಗೆ ವಿರೋಧ ಮಾಡ್ಲತ್ತದ ಅಂದ್ರೆ ಬಲವಂತಲಿಂತ ವಿರೋಧ ಮಾಡ್ಲತ್ತದ. ಈ ಸರ್ಕಾರ ಹೆಂಗಾಗ್ಯದ ಅಂತಂದ್ರೆ ನ್ಯಾಯಕ್ಕೆ ಒಟ್ಟ ಬೆಲೆ ಕೊಡಲಾಗ್ಯದ. ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ಲತ್ತದ. ಸೋನಮ್ ವಾಜ್ಕೂರ್ ಅವ್ರ ಜೊತೆ ನಾವಿದ್ದೇವೆ. ಅವರು 21 ದಿವಸ ಆಯಿತು ಉಪವಾಸರ. ಅವ್ರಿಗೆ ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ. ನಾವು SFI ವತಿಯಿಂದ ಒತ್ತಾಯಿಸ್ತೀವಿ. ಮೊನ್ನೆ ಸ್ಟ್ರೈಕ್ ಮಾಡಿದರೆ ಇನ್ನು ಮುಂದೆ ಭೀ ಸ್ಟ್ರೈಕ್ ಮಾಡ್ತೀವಿ. ನ್ಯಾಯಕ್ಕಾಗಿ ನಾವು ಇನ್ನೂ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಅನಿತಾ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ